ಬಿಳಿಸಿರ್ಲೆ ಬಿಳಿಸಿರ್ಲೆ ಯಾರು ಬೇಕಿತ್ತು? ಬಿಳಿಸಿರ್ಲೆ ಇಲ್ವಾ? ಓ ಪ್ರಕಾಶ್, ನೀನೇನ್ ಈ ಕಡೆ? ರೀ, ಇವ್ ನನ್ನ ಬೆಸ್ಟ್ ಫ್ರೆಂಡ್. ಹಾಯ್. ಹಾಂ, ನಮ್ಮ ಗ್ಯಾಂಗಲ್ಲಿ ಒಯ್ಟಿಗಿದ್ದಿದ್ದು ಒಂದೇ ಹುಡುಗಿ, ಅದಕ್ಕೆ ಎಲ್ಲ ಬಿಳಿಸಿರ್ಲೆ ಅಂತಿದ್ರು. ಏನು ಇಷ್ಟು ದೂರ ಹುಡ್ಕೊಂಡ್ ಬಂದ್ಬಿಟ್ಟಿದ್ಯಾ? ಅದೇನಿಲ್ಲ ಕಣೆ, ಮದುವೆ ಸೆಟ್ ಆಯ್ತು, ಅದಕ್ಕೆ ಕಾರ್ಡ್ ಕೊಟ್ಟೋಗೋಣ ಅಂತ ಬಂದೆ. ಮದ್ವೆನಾ ನಿನಗ? ನಿನಗೆ ಆಗೈತೆ, ನನಗಾಗಲ್ವಾ? ನನಗೊಂದು ಅರ್ಜೆಂಟ್ ಕಾಲ್ ಬರ್ತಿದೆ, ನೀವಿಬ್ರು ಮಾತಾಡ್ತಾ ಇರಿ, ನಾನು ಬಂದೆ. ಏನ್ ಕುಡಿತೀಯಾ, ಕಾಫಿ ಟೀ? ಇಲ್ಲಾಂದ್ರೆ ಇರು ಏನಾದ್ರೂ ಮಾಡ್ಕೊಂಡ್ ಬರ್ತೀನಿ. ಅಡಿಗೆ ಬಿಳಿಸಿರ್ಲೆ ನೀನು ಚೆನ್ನಾಗಿ ಮಾಡ್ತೀನಿ. ಎಷ್ಟೇ ಒಟ ಅಂತ್ಯಾ. ನಾನು ಹಿಂಗೆ ಮಾತಾಡೋದು, ಹೋಗೋಳೆ. ಏನು ಬೇಡ ಬಿಡು, ಕೆಲ್ಸಕ್ಕೆ ಹೋಗ್ತಿದ್ದಲ್ಲ, ಹೆಂಗ್ ನಡೀತಿದೆಲ್ಲ? ಕೆಲ್ಸ ಬಿಟ್ಬಿಟ್ನಲ್ಲ. ಕೆಲಸ ಬಿಟ್ಬಿಟ್ಟ? ಅಲ್ಲ ಕಣೆ, ಅಂತ ಒಳ್ಳೆ ಕಂಪ್ನಿ, ಒಳ್ಳೆ ಪ್ಯಾಕೇಜ್ ಇತ್ತು. ಮದ್ವೆಗ್ ಮುಂಚೆ ಎಲ್ಲ ಓಕೆ ಅಂದಿದ್ರು, ಅದಾದ್ಮೇಲೆ ನಮ್ಮ ಅತ್ತೆ ಮಾವ ಬೇಡ ಅಂದ್ರು, ಅದಕ್ಕೆ ನಾನು ಸುಮ್ಮನೆ ಆಗೋದೆ. ಅಪ್ಪ ಮಾತ್ರ ಮಾತಾಡ್ಬೇಕಿತ್ತು. ಅವ್ರಿಗೂ ಹೇಳ್ದೆ, ಅಡ್ಜಸ್ಟ್ ಮಾಡ್ಕೊಂಡು ಹೋಗು ಅಂದ್ರು, ಅದಕ್ಕೆ ನಾನೇ ಸುಮ್ಮನೆ ಆಗೋದೆ. ಮದ್ವೆ ಆದ್ಮೇಲೂ ನಾನು ಹಿಂಗೆ ಇರೋದು, ನನ್ನ ಯಾರು ಕೇಳ್ತಾರೆ? ನಾವು ಗೊತ್ತಲ್ವಾ. ಸರಿ ಹೋಗ್ಲಿ ಬಿಡು, ಎಲ್ಲ ಸರಿ ಹೋಗುತ್ತೆ. ಮತ್ತೆ ನಾವು ಫ್ರೆಂಡ್ಸ್ ಎಲ್ಲ ಹೋಗ್ತಿದ್ವಲ್ಲ ಅಯ್ಯಂಗಾರ್ ಬೇಕ್ರಿಗೆ, ಆ ಕಡೆಯಿಂದ ಬಂದೆ. ಹಾಗೆ ನಿಂಗೆ ಆ್ಯಪಲ್ ಕೇಕ್ ಅಂದ್ರೆ ಇಷ್ಟ ಅಲ್ವಾ, ಅದಕ್ಕೆ ತಗೊಬಂದೆ. ನನಗೆ ಒಬ್ಳೆ ತಿಂತಿಲ್ಲ, ನನಗೂ ಕೂಡ ನೀನೇ ಹೇಳು. ಮದುವೆಗೆ ಮುಂಚೆ ನೀನು ಚೇಷ್ಟೆ ಮಾಡೋ ಕೋತಿ ಆಗಿದ್ದೆ, ಇವಾಗ ಮನೆ ಬೆಳಗೋ ಜ್ಯೋತಿ ಆಗ್ಬಿಟ್ಟಿದ್ಯಾ. ಸರಿ ಕಣೆ, ಹಸ್ಬೆಂಡ್ಗೆ ಹೇಳ್ಬಿಡು, ನಾ ಹೊಡ್ತೀನಿ. ಲೋ, ನಿಂಗೊಂದು ಸಜೆಷನ್ ಕೊಣೋ. ಹಾಂ ಹೇಳು. ನಿನ್ನ ಮದುವೆ ಆದಮೇಲೆ ನಿನ್ನ ಹೆಂಡತಿನ ಕೋತಿ ಆಗಿರೋಕ್ಕೆ ಬಿಟ್ಬಿಡು. ಸರಿ ಕಣೆ, ಬಿಳಿಸಿರ್ಲೆ, ಬರ್ತೀನಿ.